ಸರ್ಕಾರ ಬಂದಾದ್ಮೇಲೆ ಪ್ರಸಾದಪ್ಪ ಅವರು ಹೇಳಿದಾದ್ಮೇಲೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ. ಏನಕ್ಕೆ ನಾನು 2018ರಿಂದ ಮುಂಚೆ ನಾನು ಜನತಾದಳ ಪಕ್ಷದಲ್ಲಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ನಾನು ಬಂದಿದ್ದು 2018 ಕಾಂಗ್ರೆಸ್ ಬಂದಿದ್ದು. ನಾನು ಯಾವತ್ತೂ ಕಾಂಗ್ರೆಸ್ಸಲ್ಲಿ ಬಂದಾದ್ಮೇಲೆ ನನ್ನ ಮಂತ್ರಿ ಮಾಡ್ತಾರಂತ ನಾನು ಯಾವತ್ತೂ ನಿರೀಕ್ಷೆ ಇಟ್ಟಿಲ್ಲ. ಏನಕ್ಕೆ ನಾನು ಮೊದಲೇ ಬಾರಿ ಕಾಂಗ್ರೆಸ್ ಬಂದಿದ್ದೀನಿ, ಮೊದಲೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ. ಹಾಗಾಗಿ ನನ್ನ ಮಂತ್ರಿ ಎಲ್ಲಿ ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. 2018 ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮತ್ತೆ ರಹೀಂ ಖಾನ್ನ ಕಾಂಗ್ರೆಸ್ ಪಕ್ಷ ಮಂತ್ರಿಯನ್ನ ಮಾಡಿದ್ರು. ನನ್ಗೇನಕ್ಕಪ್ಪ ಮಾಡಿದ್ರು? ನನ್ನ ಜನತಾದಳ ಪಕ್ಷದಿಂದ ಬಂದೆ. ನಾನು ಒಂದು ಕಾರ್ಯಕ್ರಮ ಅಲ್ಲ, ಪ್ರಸಾದ ಪಯಣ, ನಾನು ಒಂದು ಹಜ್ ಕಾರ್ಯಕ್ರಮ ಆಯಿತು. ಹಜ್ ಕಾರ್ಯಕ್ರಮ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಮಂತ್ರಿ ಆಗಿದ್ದೆ. ಅವಾಗ ಸಿದ್ದರಾಮಯ್ಯ ಅವರು ಮಂತ್ರಿ ಇಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು. ಕುಮಾರಸ್ವಾಮಿ ಸರ್ಕಾರ ಆಯಿತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಆ ಟೈಮಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಸಿದ್ದರಾಮಯ್ಯ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ. ಅವ್ರು ಯಾವತ್ತಿದ್ರು ಮಾಜಿ ಇದ್ರು ನಮ್ಗೆ ಹಾಲಿ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಯಾವತ್ತಿದ್ರು ನಿಮ್ಗೆಲ್ಲ ಅವ್ರ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಬಿಟ್ಟು ಕಾರ್ಯಕ್ರಮ ನಾನು ಎಂದೂ ಯಾವತ್ತೂ ಮಾಡಿಲ್ಲ. ಆ ಹಜ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾನೆ ಹೇಳಿದೆ, ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ, ನನ್ನ ಮಂತ್ರಿ ಮಾಡ್ತಾರಂತ. ನನ್ಗಿಂತ ಸೀನಿಯರ್ ಇದ್ರು, ಸರದಿ ಸಾಹೇಬ್ರಿಗೆ ಗೊತ್ತಿದೆ. ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಆಮೇಲೆ ಹ್ಯಾರಿಸ್ ಅವರು 3 ಬಾರಿ. ಅವರೆಲ್ಲ ಇಟ್ಕೊಂಡು ನನ್ನ ಹೆಂಗ್ ಮಂತ್ರಿ ಮಾಡ್ತಾರೆ? ನನಗೆ ಆಶ್ಚರ್ಯ ಆಯಿತು. ನಾನು ಯಾರಿಗೂ ಕೇಳೂ ಇಲ್ಲ, ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರಿಗೂ ಕೇಳಲಿಲ್ಲ. ಕೊನೆಗೆ ವೇಣುಗೋಪಾಲ್ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಪರಮೇಶ್ ಅವರು ಅಧ್ಯಕ್ಷರು ಇದ್ರು. ಅವ್ರು ನನ್ನ ದಿಲ್ಲಿಯಿಂದ ಫೋನ್ ಮಾಡಿ, ಸರ್ ನೀನು ಕ್ಲಿಯರ್ ಅಂತಂದ್ರೆ ಸುಭಾಷನ ಕೂಡಿದ್ರು. ನನಗೆ ಒಂಥರ ಆಶ್ಚರ್ಯ ಆಯಿತು. ನನಗೆ ಏನಕ್ಕೆ ನನ್ನ ಮಂತ್ರಿ ಮಾಡಿದ್ರು? ನಾನು ಜನತಾದಳದಿಂದ ಬಂದವರು. ಅಂದರೆ ಯಾರನ್ನ ಮಂತ್ರಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ಅಂತ ಇರ್ತದೆ, ನಮ್ಮ ರಾಹುಲ್ ಗಾಂಧಿ ಏನಾಗ್ತದೆ ಅವ್ರ IB ಟೀಮ್ ಅಂತ ಇರ್ತದೆ. ರಾಹುಲ್ ಗಾಂಧಿ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ಇಂಟೆಲಿಜೆನ್ಸ್ ಟೀಮ್ ಅಂತ ಇರ್ತದೆ. ಅವರೆಲ್ಲ ಏನು ಮಾಡ್ತಾರೆ, ರಾಜ್ಯದಲ್ಲಿ ಸರ್ವೆ ಮಾಡ್ತಾರೆ. ಅಲ್ಪಸಂಖ್ಯಾತರಲ್ಲಿ ಜನ ಯಾರನ್ನ ಇಷ್ಟಪಡ್ತಾರಂತ ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತಿರೋದಕ್ಕೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮಂತ್ರಿ ಮಾಡಿದ್ರು. ಈಗಾಗಲೇ ನನ್ನ ಮಂತ್ರಿ ಯಾವುದೂ ಮಾಡ್ತಲ್ಲ. ನಿಮ್ಮ ಋಣದಿಂದ ಇವತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಸಿಕ್ಕಿದೆ. ವಸತಿ ಮತ್ತೆ ಅಲ್ಪಸಂಖ್ಯಾತ ಮಂತ್ರಿಯಾಗಿ ಹೋಗ್ಬೋರ್ಡ್ ಆಗಿ ಮಂತ್ರಿಯಾಗಿ ನನಗೆ ಅವಕಾಶ ಸಿಕ್ಕಿದೆ.